ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ಹೋಟೆಲ್ ಮಾಲೀಕರ ಸಂಘ ಗರಂ ಆಗಿದೆ. ವಾಣಿಜ್ಯ ಸಿಲಿಂಡರ್ ಬೆಲೆ ಏಕಾಏಕಿ 993 ರೂಪಾಯಿ ಹೆಚ್ಚಳ ಆಗಿದೆ. ಇದರಿಂದ ನಿರೀಕ್ಷೆಗೂ ಮೀರಿ ಏರಿಕೆ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ ಅಂತ. ವಾಣಿಜ್ಯ ಸಿಲಿಂಡರ್ ಬೆಲೆ ಏಕಾಏಕಿ 993 ರೂಪಾಯಿ ಏರಿಕೆ ಆಗಿದೆ. ಹೀಗಾಗಿ ಎಲ್ಲೆಡೆ ಕೂಡ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರ ಇತ್ತ ಗಮನಿಸಬೇಕು. ಮೈಸೂರಲ್ಲಿ ಕೇಂದ್ರದ ವಿರುದ್ಧ ನಾರಾಯಣಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ ನಿರಂತರವಾಗಿ ಬೆಲೆ ಏರಿಕೆ ಮಾಡಿದ್ರೆ ಹೇಗೆ ಎಂದು ಪ್ರಶ್ನೆ ಮಾಡಿದ್ದಾರೆ. ನಾವು ಹೋಟೆಲ್ ಉದ್ಯಮವನ್ನ ನಡೆಸುವುದಾದ್ರೂ ಹೇಗೆ ಈ ರೀತಿಯಾಗಿ ಬೆಲೆ ಏರಿಕೆ ಆದ್ರೆ? ಈಗಾಗಲೇ ಹೋಟೆಲ್ ಉದ್ಯಮ ಸಂಕಷ್ಟದಲ್ಲಿದೆ, ಗೊತ್ತಿಲ್ವೇ ನಿಮಗೆ? ಇದರಿಂದಾಗಿ ಗ್ರಾಹಕರ ತಲೆ ಮೇಲೆ ಹಾಕುವ ಅನಿವಾರ್ಯತೆ ಬಂದಿದೆ. ಚುನಾವಣೆ ಬಳಿಕ ದಿಢೀರ್ ದರ ಏರಿಕೆ ಮಾಡಿದ್ದು ಖಂಡನೀಯ. ಇದು ಬೆಲೆ ಏರಿಕೆ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಹಿಂಪಡೆಯಬೇಕು. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ ಆಗ್ರಹ ಇದು. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅದರಂತೆ ಮೈಸೂರಲ್ಲೂ ಸಹಿತ ನಾರಾಯಣಗೌಡ ಹೋಟೆಲ್ ಸಂಘದ ಮುಖ್ಯಸ್ಥ ನಾರಾಯಣಗೌಡ ಇದ್ರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಆಗಿದ್ದು ಜಾಸ್ತಿ ಮಾಡುವಂತ ಪ್ರಮೇಯ ಬೆಳೆಸ್ಕೋಬಾರದು ಅಂತ ಹೇಳ್ಬಿಟ್ಟು ನಾವು ಕೇಂದ್ರ ಸರ್ಕಾರವನ್ನ ಆಗ್ರಹ ಪಡಿಸೋದಕ್ಕೆ ಮೈಸೂರು ಹೋಟೆಲ್ ಮಾಲೀಕರ ಸಂಘ ಆಗ್ರಹ ಪಡಿಸ್ತಾ ಇದೆ. ವಿಚಾರ ಇಷ್ಟೇ, ಒಂದು ಗ್ಯಾಸ್ ದರ ಜಾಸ್ತಿ ಆದ್ರೆ ಹಲವಾರು ವ್ಯಾಪಾರಿಗಳು ಬೇರೆ ಬೇರೆ ಉತ್ಪನ್ನ ಗ್ಯಾಸ್ ಅವಲಂಬಿಸಿರುವಂಥವು ಮತ್ತೆ ಡೀಸೆಲ್ ಪೆಟ್ರೋಲ್ ಅವಲಂಬಿಸಿರುವಂಥವು ಸಾಗಾಣಿಕೆ ವೆಚ್ಚಗಳು ಜಾಸ್ತಿ ಆಗುತ್ತೆ, ಕಚ್ಚಾ ಪದಾರ್ಥಗಳು ಜಾಸ್ತಿ ಆಗುತ್ತೆ, ಬೆಳೆಯುವಂಥ ಪದಾರ್ಥಗಳು ಜಾಸ್ತಿ ಆಗುತ್ತೆ. ಎಲ್ಲವೂ ಕೂಡ ಒಂದು ಕಡೆಯಿಂದ ನಮ್ಮ ಹೋಟ್ಲ್ ಉದ್ಯಮಕ್ಕೆ ನಷ್ಟ ಆಗಿದೆ ಅಂತ ಒಂದು, ಮತ್ತೆ ಹೋಟ್ಲ್ ಉದ್ಯಮ ನಶಿಸಿ ಹೋಗುವಂಥ ಸಂಭವ ನಿರ್ಮಾಣ ಆಗುತ್ತೆ. ಕಾರಣ ಅಷ್ಟೇ, 1894 ರೂಪಾಯಿ ಫೆಬ್ರವರಿ 1ನೇ ತಾರೀಕಿತ್ತು ಒಂದು 19 kg ಸಿಲಿಂಡರ್ಗೆ. ಅದೇ ರೀತಿ ಮಾರ್ಚಲ್ಲಿ 1934 ರೂಪಾಯಿ ಆಯಿತು. ನಂತರ ಈಗ ಮೇ 1ನೇ ತಾರೀಕು 3132 ರೂಪಾಯಿ ಸಿಲಿಂಡರ್ಗೆ ಬಂದು ನಿಂತಿದೆ. 3132 ಅಂದರೆ 991 ರೂಪಾಯಿ. ಇದೀ ಇತಿಹಾಸದಲ್ಲಿ ಕಮರ್ಷಿಯಲ್ ಗ್ಯಾಸ್ ಬಂದಾಗಲಿಂದ 1986ರಲ್ಲಿ ಕಮರ್ಷಿಯಲ್ ಗ್ಯಾಸ್ ಇಂಪ್ಲಿಮೆಂಟ್ ಆಗಿದ್ದು, ಅಲ್ಲಿಂದ ಇದುವರೆಗೂ ಕೂಡ 20-30 ರೂಪಾಯಿ ಜಾಸ್ತಿ ಮಾಡ್ತಿದ್ರು. ಆ ನಂತರ ಜಾಸ್ತಿ ಬೇಡಿಕೆ ಬಂದಾಗ ಕಡಿಮೆ ಮಾಡ್ತಾ ಇದ್ರು. ಅದಲ್ಲದೆ ಜಾಸ್ತಿ ಕಮರ್ಷಿಯಲ್ ಸಿಲಿಂಡರ್ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ರಿಯಾಯಿತಿ ಕೂಡ ಕೊಡ್ತಾ ಇದ್ರು. ಇವೆಲ್ಲ ಬೆಳವಣಿಗೆಗಳಲ್ಲಿ ನೋಡಿದ್ರೆ ಇವತ್ತು ಏಕಾಏಕಿ ಸರ್ಕಾರ, ಕೇಂದ್ರ ಸರ್ಕಾರ ಈ ಮಟ್ಟಿಗೆ ಜಾಸ್ತಿ ಮಾಡೋದ್ರಿಂದ ಗ್ರಾಹಕರಿಗೆ, ಮುಖ್ಯವಾಗಿ ಗ್ರಾಹಕರು ಹೋಟ್ಲ್ನ ಆಹಾರ ಪದಾರ್ಥಗಳನ್ನೇ ನೆಚ್ಚಿಕೊಂಡು ಹೋಟ್ಲಲ್ಲೇ ಊಟ ತಿಂಡಿ ಮಾಡುವಂಥ ಗ್ರಾಹಕರಿಗೆ ಬಹಳ ಕಷ್ಟ ಆಗುತ್ತೆ. ಯಾಕೆಂದರೆ ಹೋಟ್ಲ್ ಉದ್ಯಮಗಳು ಕೂಡ ಈ ಬೆಲೆ ಏರಿಕೆಯಿಂದ ಯಥಾಸ್ಥಿತಿ ಬೆಲೆಗಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಕೆಲವರು ನೀವೆಲ್ಲ ಗೊತ್ತಿದ್ದರಿಂದ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದರೆ, ಇನ್ನು ಈ ಪ್ರಮಾಣ ಸರ್ಕಾರನೇ ದಾರಿ ತೋರಿಸ್ಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್ಕಾರ ಈ ಮಟ್ಟಿಗೆ ಜಾಸ್ತಿ ಮಾಡಿದರೆ ಹೋಟ್ಲ್ ಉದ್ಯಮಗಳು ಯಾವುದೇ ಕಾರಣಕ್ಕೂ ಕಡಿಮೆ ಕೊಡ್ಲಿಕ್ಕಂತೂ, ಲಾಸ್ ಮಾಡ್ಕೊಂಡು ಕಡಿಮೆ ಕೊಡ್ಲಿಕ್ಕಂತೂ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಈ ತೆಗೆದುಕೊಂಡಂತ ತೀರ್ಮಾನವನ್ನ ಕೂಡಲೇ ಸಂಪೂರ್ಣವಾಗಿ ವಾಪಸ್ ತೆಗಿಬೇಕು. ಜಾಸ್ತಿ ಮಾಡುವಂತ ಪ್ರಮೇಯ ಬೆಳೆಸ್ಕೋಬಾರದು ಅಂತ ಹೇಳ್ಬಿಟ್ಟು ನಾವು ಕೇಂದ್ರ